ನಾಳೆ ಈಗ ಜಾಗ ತಗೊಂಡ್ರು, 2 ಕೋಟಿ ಚಿಲ್ಲರೆ ಒಂದು ಎಕರೆಗೆ ಕೊಟ್ಟರು. ಆ ದುಡ್ಡನ್ನು ತಗೊಂಡು ಜನ ಏನು ಮಾಡ್ತಿದ್ದಾರೆ? ಮತ್ತು ಪುನಃ ಅವ್ರು ಇನ್ನೊಬ್ಬರು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ತಾರಾ? ಇಲ್ಲ. ಈಗ ರಿಪೋರ್ಟ್ ನಮಗೆ ಬರ್ತಾ ಇದೆ, ರಾಸಾಯನಿಕ ಮಿಕ್ಸ್ ಮಾಡಿ ಅದನ್ನು ಸಪ್ಲೈ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಅವಕಾಶ ಆಗಿ ಅಂದರೆ ಶಾರ್ಟೇಜ್ ಬಂದಾಗ ಇದನ್ನೆಲ್ಲ ಶುರುವಾಗ್ತದೆ. ಕೆಲವು ಜನ ಇಲ್ಲ 82% ಜನ ಅವರಿಗೆ ಒಪ್ಪಿದ್ದಾರೆ ಅಂತ. ಎಲ್ಲಿ 82 ಜನ ಯಾರು ಮಾತಾಡಿದ್ದಾರೆ ಅವ್ರ ಜೊತೆಯಲ್ಲಿ? ಇವರ ಸ್ವಂತ ಬುದ್ಧಿಯಲ್ಲಿ ಅವ್ರು ಹೇಳ್ತಿದ್ದಾರೆ ನಾ 82 ಜನ ಒಪ್ಕೊಂಡಿದ್ದಾರೆ ಅಂತ. ಸುಮ್ಮನೆ ಯಾರಾದ್ರೂ ಹೇಳಿದ್ರೆ ತಪ್ಪು ಭಾವನೆ ಅವರಿಗೆ ಹೇಳಿ ಈ ರೀತಿ ಮಾಡಿಕೂಡ್ದು. ಲಾಯರ್ಗಳು ದುಡ್ಡು ಕೇಳಿದ್ರು, ಇದಕ್ಕೆ ಇಷ್ಟು ಕೋಟಿಗಳು ಕೊಡಬೇಕು ಅಂತ ಕೇಳ್ತಾರೆ ಅಂತ ಹೇಳಿದೆಲ್ಲ ಸುಳ್ಳು. ಅದರಿಂದ ಅದನ್ನು ಜನ ತಿಳುವಳಿಕೆ ಇಲ್ಲದೆ ಈ ರೀತಿಯೆಲ್ಲ ಮಾತಾಡ್ತಿರ್ತಾರೆ. ಕಾನೂನಿನ ಒಲವು ತಂತ್ರಜ್ಞಾನದ ಬೆಳವಣಿಗೆಯ ಕಡೆಗೋ, ವಾತಾವರಣ ಹವಾಮಾನವನ್ನ ಉಳಿಸುವ ಕಡೆಯೋ? ಹವಾಮಾನ ಉಳಿಸೋ ಕಡೆಗೆ. ಅಗ್ರಿಕಲ್ಚರ್ ನಾವು ಎಲ್ಲ ಇತ್ತು ಹೊರಗಡೆ ಹಾಕ್ಬಂಡಿ ಏನಾಗ್ತದೆ? ಊಟ ತಿಂಡಿ ಎಲ್ಲ ನಾವು ಆಮದು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಈಗ ಆ ಪರಿಸ್ಥಿತಿಯಲ್ಲಿ ನಾವು ಅಷ್ಟು ಮಟ್ಟಿಗೆ ನಾವು ಇದ್ದೇವೆ ಇವನ್ ಭಾರತದಲ್ಲಿ. ಸರ್ ನಮಸ್ತೆ, ದಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಹಿರಿಯ ವಕೀಲರು MT ನಾಣಯ್ಯ ಅವರು. ಸರ್, ಬಿಡದಿಯಲ್ಲಿ ಒಂದ್ ಕಡೆ ರೈತರು ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಸರ್ಕಾರ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ 499 ಎಕರೆಗೆ ಈಗಾಗಲೇ ಅಧಿಕೃತವಾಗಿ ಅಂತಿಮ ನೋಟಿಫಿಕೇಶನ್ ಮಾಡಿದೆ. ರೈತರು ಏನ್ ಮಾಡ್ಬೇಕು ಅಂತ ಹೇಳಿ ನೀವು ಕಾನೂನು ತಜ್ಞರಾಗಿ ಹೇಳ್ತೀರಿ ಸರ್? ನೋಡಿ, ಏನಾಗಿದೆ ಕರ್ನಾಟಕದಲ್ಲಿ, ಬರೀ ಬಿಡದಿ ಮಾತ್ರ ಹೇಳ್ತಾ ಇಲ್ಲ ನಾನು. ಅಗ್ರಿಕಲ್ಚರ್ ಕೃಷಿ ವ್ಯವಹಾರಗಳನ್ನು ಸರ್ಕಾರ ತೀಕ್ಷ್ಣವಾಗಿ ಆ್ಯಕ್ಷನ್ ತಗೊಳ್ಬೇಕಾಗಿತ್ತು. ಇದರ ಬಗ್ಗೆ ನಾನು ಮಾಧ್ಯಮದಲ್ಲಿ ಭಾಳಷ್ಟು ಮಾತಾಡಿ ಇರಲಿ ಅದ್ರ ಬಗ್ಗೆ. ಈಗ ಬಿಡದಿ ಬೆಂಗಳೂರಿಂದ ಹತ್ತಿರ ಇದೆ. ಅಲ್ಲಿ ಇದನ್ನು ಸಾಕಷ್ಟು ಜನ ಕೃಷಿ ಬೆಳವಣಿಗೆಯಲ್ಲಿ ಮಾಡ್ತಾ ಇದ್ದಾರೆ. ಸಾವಿರಾರು ಅಡಿಕೆ ಗಿಡ, ತೆಂಗಿನ ಗಿಡ, ಬೇರೆ ಸಾಕಷ್ಟು ವಿಚಾರಗಳನ್ನು ಬೆಳೆಸಿ ನಮಗೆ ಬೆಂಗಳೂರಿಗೆ ಅದನ್ನೆಲ್ಲ ಸರಬರಾಜು ಮಾಡಿ ಅದನ್ನೆಲ್ಲ ಜನ ಬಳಸ್ತಾ ಇದ್ದಾರೆ. ಒಂದು ಅದರ ಬಗ್ಗೆ ಏನಾಗ್ತಾ ಇತ್ತು ಒಂದು. ಎರಡನೇದು, ಅಲ್ಲಿ ಒಳಗಡೆ ಇದ್ದಾರಲ್ಲ ಜನರು, ಸಾಕಷ್ಟು ಜನ ಬಡವರು ಇದ್ದಾರೆ, ಕೃಷಿಗಳಿದ್ದಾರೆ. ಬಡವರು ಅಂದರೆ ಅವರು ಹಣದಲ್ಲಿ ಬಡವರು ಅಂತ ಹೇಳೋದಲ್ಲ, ಅವ್ರನ್ನೀಗ ಗುಣದಲ್ಲೂ ಬಡವರಾಗುವ ಪರಿಸ್ಥಿತಿ ಬರ್ತದೆ. ಇದನ್ನು ಮುಂದುವರ್ಸ್ಕೊಂಡ್ರೆ ಏನಾಗ್ತದೆ ವಿಚಾರ? ನಾಳೆ ಈಗ ಜಾಗ ತಗೊಂಡ್ರು, 2 ಕೋಟಿ ಚಿಲ್ಲರೆ ಒಂದು ಎಕರೆಗೆ ಕೊಟ್ಟರು. ಆ ದುಡ್ಡನ್ನು ತಗೊಂಡು ಜನ ಏನು ಮಾಡ್ತಿದ್ದಾರೆ? ಮತ್ತು ಪುನಃ ಅವ್ರು ಇನ್ನೊಬ್ಬರು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ತಾರಾ? ಇಲ್ಲ. ಬೇರೆ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾರೋ ಅಥವಾ ಬೇರೆ ಅದನ್ನು ದುರುಪಯೋಗ ಮಾಡ್ತಾರೆ. ನನ್ನ ಹತ್ರ ಉದಾಹರಣೆಗಳು ಬಂದಿವೆ. ದುರಾದೃಷ್ಟ ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಇಂಥದ್ದು ಒಂದು ವಿಚಾರ ಬಂತು. ಕೋಟಿಗಟ್ಟಲೆ ಮಾರಿ ಆದಮೇಲೆ ಬೆಳಿಗ್ಗೆ ಅವರು ಅಶೋಕ ಹೋಟೆಲಲ್ಲಿ 11 ಗಂಟೆಗೆ ಬಿಯರ್ ಕುಡ್ಕೊಂಡು ಕೂತಿದ್ದಾನೆ. ದುಡ್ಡು ಬಿದ್ದಿಲ್ಲ, ವಿಪರೀತ ದುಡ್ಡಿದೆ. ದೊಡ್ಡ ಕಾರ್ ತಗೊಂಡ, ಅದನ್ನು ಬಳಸಲಿಕ್ಕೆ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಯಿತು, ಸತ್ತರು. ಈ ರೀತಿ ನಡೀತಾ ಇದೆ. ಈಗ ಬಿಡದಿದ್ದ ವಿಚಾರ ಬಂದರೆ ಸಾಕಷ್ಟು ಜನ ನನ್ನ ತಿಳುವಳಿಕೆ ಪ್ರಕಾರ ಅಲ್ಲಿ ಕೃಷಿ ವ್ಯವಸಾಯಗಳನ್ನು ಮಾಡ್ತಾ ಇದ್ದಾರೆ. ಕೃಷಿಗೆ ಯೋಗ್ಯವಾದ ಜಾಗವೂ ಆಗಿದೆ. ಅದು ಸಿಟಿಗೆ ಹತ್ತಿರ ಇದೆ. ಆ ಕಾರಣದಿಂದಾಗಿ ಅದನ್ನು ಇಲ್ಲ ನಾನು ಹೇಳಿದ್ದೆ ಇದೇ ಆಗಬೇಕು ಅಂತ ಸರ್ಕಾರ ಈ ರೀತಿ ಹಾಕೊಂಡು ಹೋದರೆ ಅದಕ್ಕೆ ನಾನು ರಾಜಕೀಯದ ಪಕ್ಷದಲ್ಲಿ ಯಾವುದಕ್ಕೂ ಸೇರಿಲ್ಲ ನಾನು. ಬಟ್ ವಿಚಾರ ಬಂದಾಗ ಮಾತಾಡ್ತಿರ್ತೀನಿ ನಾನು. ಅವ್ರನ್ನ ಹೇಗೆ ಜನರನ್ನ ಅನುಕೂಲ ಮಾಡಿ ಅವರನ್ನು ಹೇಗೆ ಮುಂದುವರಿಸಲಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳೋದನ್ನು ನಾವು ನೋಡಬೇಕು. ಬರೀ ವಿದ್ಯಾಭ್ಯಾಸ ಕೊಡೋದಕ್ಕೆ ಅಲ್ಲೊಂದು ಸ್ಕೂಲ್ಗಳು ಕಟ್ಟಿದರೆ ವಿದ್ಯಾಭ್ಯಾಸ ಬೆಳ್ಕೊಂಡು ಬರ್ತಾರೆ ಹುಡುಗರು. ಹಳ್ಳಿಯವರೇ, ಬೇರೆ ಏನಲ್ಲ ಮಾಡ್ಬೋದು. ಈ ಕೃಷಿ ಜಮೀನನ್ನೇ ತಗೊಂಡು ಹೋದ್ ಬಿಟ್ಟ ಮೇಲೆ ಇದಾಯಿತು. ನನಗೆ ವಿಚಾರ ಬಂದಿದೆ, ಒಬ್ಬರು ತುಮಕೂರನ್ನು ಬೆಂಗಳೂರು ಸಿಟಿಗೆ ಸೇರಿಸಬೇಕು ಅಂತ ಹೇಳಿ ವಿಚಾರ ಹೇಳೋದನ್ನು ಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ಇದು ಮುಗಿಯೋದು ಎಲ್ಲಿಗೆ? ಇದು ಎಲ್ಲರನ್ನು ಬೆಂಗಳೂರಿಗೆ ಸೇರಿಸ್ಕೊಳ್ಳೋಣ. ನಮ್ಮ ಬಾರ್ಡ್ರು ತಗೊಳ್ಳಿ, ಕನಕಪುರ, ಹೊಸಕೋಟೆ, ದೊಡ್ಡಬಳ್ಳಾಪುರ, ಕೆಂಗೇರಿ ಎಲ್ಲ 4 ಕಡೆ ಬೆಂಗಳೂರು ಭಾಳ ಚೆನ್ನಾಗಿ ಬೆಳೀತದೆ. ಭಾಳ ಸಂತೋಷ. ಜನರಿಗೂ ಭಾಳ ಪ್ರಪಂಚದಲ್ಲೇ ಒಂದು ಒಳ್ಳೆಯ ಸ್ಥಾನ ಗಳಿಸಿ ಬೆಳೀತಿದೆ ಅಂತ ಹೇಳೋ ವಿಚಾರಗಳನ್ನು ನಾವೆಲ್ಲ ನೋಡಿದ್ದೇವೆ. ಇದನ್ನು ಈ ರೀತಿಯೇ ಮುಂದುವರಿಸಿಕೊಂಡು ಹೋದರೆ ಇದು ಸರ್ಕಾರ ತನ್ನ ಸ್ವಂತ ಬುದ್ಧಿಯಿಂದ ಅವರ ಅನುಕೂಲಕ್ಕಾಗಿ ಅಂತ ಹೇಳ್ತಿದ್ದೀನಿ. ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ. ಕೆಲವು ಜನರ ಸ್ವಂತ ಬಳಕೆಗಾಗಿ ಕೆಲವು ವಿಚಾರಗಳನ್ನು ದಾರಿ ತರುವುದಿದೆಯಲ್ಲ, ಅದು ತಪ್ಪಾಗ್ತದೆ. ನಾನು ಹೇಳ್ತಿದ್ದೇನೆ. ಈಗಾಗಲೇ ನಾನು ಹೇಳಿದ್ದೇನೆ, ನಾನು JDS ಆಗಲಿ ಅಥವಾ BJP ಆಗಲಿ ಸಪೋರ್ಟ್ ಮಾಡಿಕೊಂಡು ಇದನ್ನು ನಾನು ವಿರೋಧ ಮಾಡ್ತೀನಿ ಅಂತ ಖಂಡಿತ ಹೇಳಲ್ಲ. ಇದು ಈ ರೀತಿ ಮುಂದುವರೆದರೆ
ಅದಕ್ಕೆ ನಾವು ಕಡೆಗೆ ಯಾವ ದಾರಿ ಇಲ್ಲ, ಕಾನೂನಿನ ದೃಷ್ಟಿನೂ ನೋಡಬೇಕಾಗ್ತದೆ. ಸರ್ ಕಾನೂನಲ್ಲೂ ಅದಕ್ಕೆ ಅವಕಾಶ ಕೊಡ್ತೇವೆ. ಸರ್ ಕಾನೂನಲ್ಲಿ 80% ಜನ ಒಪ್ಕೊಳ್ಳೇಬೇಕು ಭೂ ಮಾಲೀಕರು. ಜೊತೆಗೆ ಅಲ್ಲಿರುವಂತಹ ಕೃಷಿ ಯೋಗ್ಯ ಭೂಮಿ 2ಕ್ಕಿಂತ ಹೆಚ್ಚು ಬೆಳೆ ಬೆಳೆಯೋದಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಯೋಜನೆಗಳಿಗೆ ಉಪಯೋಗಿಸುವಂತಿಲ್ಲ ಅಂತ ಹೇಳಿ ಲ್ಯಾಂಡ್ ಲಾ 2013 ಹೇಳುತ್ತೆ. ಕಾನೂನಲ್ಲಿ ಏನೇನು ಅವಕಾಶ ಇದೆ, ರೈತರಿಗೆ ಯಾವ ರೀತಿ ಹೋರಾಟ ಮಾಡಕ್ ಅವಕಾಶ ಇದೆ ಸರ್? ಕಾನೂನಲ್ಲಿ ಅವ್ರ ಜಾಗಗಳನ್ನ ಪ್ರೊಟೆಕ್ಷನ್ ಮಾಡೋದು ಅಂತ ಹೇಳಿ, ರಕ್ಷಣೆ ಮಾಡೋದಕ್ಕೆ ಏನಿದೆ ಆ ದಾರಿ, ಅದು ಕಾನೂನಲ್ಲಿ ಪರಿಮಿತಿ ಇದೆ. ಅದನ್ನು ದುರುಪಯೋಗ ಏನಾದರೂ ಆದ ಕಾಲದಲ್ಲಿ ನ್ಯಾಯಾಲಯ ಅದಕ್ಕೆ ಒಳಗೆ ಸೇರಿ ಇದನ್ನು ತಡೆ ಹಿಡಿದು ಅದರ ಬಗ್ಗೆ ವಿಚಾರಣೆ ಮಾಡಿ ಮತ್ತೆ ಮಾಡೋಣ ಅಂತ ಹೇಳುವಂಥ ಅಧಿಕಾರನ ಕೊಡ್ತಾರೆ. ಮತ್ತು ಪರಿಶೀಲನೆ ಮಾಡಿ ಅದರ ಬಗ್ಗೆ ಇತ್ಯರ್ಥ ಮಾಡ್ತಾರೆ. ಪರಿಶೀಲನೆ ಮಾಡಿ ನೇರವಾಗಿ ಮಾಡೋದಿಲ್ಲ. ನಾನು ಚಿಕ್ಕದು ಒಂದು ಉದಾಹರಣೆ ಹೇಳ್ತೀನಿ. ಈ ಮಾಧ್ಯಮದಲ್ಲಿ ಬಂದಾಗ ನಾನು ಹೇಳ್ತಾ ಇದ್ದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಕೃಷಿ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ. ಇದು ಮೂರನ್ನು ಜೊತೆ ಸೇರಿಸಿ ಮಾತಾಡಿ ಹೇಗೆ ಇದನ್ನು ಜಾಗವನ್ನು, ಕರ್ನಾಟಕದ ಜಾಗವನ್ನು ಅದನ್ನ ಬೆಳವಣಿಗೆ ಮಾಡಬೇಕು ಅಂತ ಹೇಳೋ ಅದನ್ನು ತಲೆಗೆ ಹಚ್ಕೊಂಡ್ರೆ ನಮ್ಮಲ್ಲಿ ಉತ್ಪನ್ನ ಆಗ್ತದಲ್ಲ, ಆಸ್ತಿ, ಇದು ಹಣ್ಣು ಹಂಪಲು ತರಕಾರಿಗಳೆಲ್ಲ, ಅದನ್ನೆಲ್ಲರಿಗೂ ಬಳಸಲಿಕ್ಕೆ ಅನುಕೂಲ ಆಗ್ತದೆ. ಈಗ ರಿಪೋರ್ಟ್ ನಮಗೆ ಬರ್ತಾ ಇದೆ, ರಾಸಾಯನಿಕ ಮಿಕ್ಸ್ ಮಾಡಿ ಅದನ್ನು ಸಪ್ಲೈ ಮಾಡ್ತಿದ್ದಾರೆ ಅಂತ. ಇದಕ್ಕೆಲ್ಲ ಅವಕಾಶ ಹೇಗೆ ಅಂದರೆ ಶಾರ್ಟೇಜ್ ಬಂದಾಗ ಇದನ್ನೆಲ್ಲ ಶುರುವಾಗ್ತದೆ. ಇದನ್ನು ಬೆಳವಣಿಗೆ ಮಾಡೋದಕ್ಕೆ ಅವಕಾಶ, ನಾನು ಮಂತ್ರಿಗಳ ಹತ್ರ ಮಾತಾಡಿದೆ ಇದರ ವಿಚಾರವನ್ನು. ಹೌದು, ನೀವು ಹೇಳಿದ್ರು ನಿಜ, ಮಾಡಬೇಕು ಅಂತ ಹೇಳಿದ್ರೆ ಅದು ಅವತ್ತು ಮಾತಾಡಿ ಆಯಿತು, ಅದು ಅಲ್ಲಿಗೆ ಬಿಟ್ಟೋದ್ರು. ಇದೇ ರೀತಿ ಈಗ ಬಿಡದಿನೂ ಅದೇ ಪರಿಸ್ಥಿತಿ ಬರ್ತದೆ. ಇದು ಬಿಡದಿ ಬಂದರೆ ನಾಳೆ ಕನಕಪುರ ಬರ್ತದೆ, ಮತ್ತು ಹೊಸಕೋಟೆ ಬರ್ತದೆ, ಮತ್ತು ದೊಡ್ಡಬಳ್ಳಾಪುರ ಈಗಾಗಲೇ ಅದು ಕೈ ಹಾಕೊಂಡು ಹೋಗಿದ್ದಾರೆ. ಈಗಾಗಲೇ 1,000 ಕೋಟಿ ಕೆಂಗೇರಿನೂ ಬರ್ತದೆ. ಈಗ ಇದು ಮಾಡಿದರೆ ಜನರಿಗೆ ಅನುಕೂಲ ಆಗ್ತದೆ ಇಲ್ಲೋ ಅಂತ ಹೇಳೋ ಪ್ರಶ್ನೆ ಇರೋದು. ಈಗ ಅವ್ರು ಏನು ಹೇಳ್ತಾರೆ, ಕೃಷಿಕಳೆಲ್ಲ ನಾವು ಇದನ್ನು ಮುಷ್ಕರ ಮಾಡ್ತೇವೆ, ಇದನ್ನು ತಡೆ ಹಿಡಿತೇವೆ ಅಂತ ಹೇಳ್ತಿದ್ದಾರೆ. ಅದು ಕೆಲವು ಜನ ಇಲ್ಲ, 82% ಜನ ಅವರಿಗೆ ಒಪ್ಪಿದ್ದಾರೆ ಅಂತ. ಎಲ್ಲಿ 82 ಜನ ಯಾರು ಮಾತಾಡಿದ್ದಾರೆ ಅವ್ರ ಜೊತೆಯಲ್ಲಿ? ಇವರ ಸ್ವಂತ ಬುದ್ಧಿಯಲ್ಲಿ ಅವ್ರು ಹೇಳ್ತಿದ್ದಾರೆ, ನಾ 82 ಜನ ಒಪ್ಕೊಂಡಿದ್ದಾರೆ ಅಂತ. 82 ಜನ ಮುಂದುಗಡೆ ಇದ್ದಿದ್ರೆ ಇಷ್ಟೆಲ್ಲ ಅದನ್ನು ಮುಷ್ಕರದ ಗಲಾಟೆ ಬರುವಂಥ ಪರಿಸ್ಥಿತಿ ಎಲ್ಲಿತ್ತು? ಇರ್ತಿರ್ಲಿಲ್ಲ. ಹಳ್ಳಿಯವರ ವ್ಯವಸ್ಥೆ ಏನಾಗಬೇಕು ನೋಡಿ. ಸಿಟಿಯಲ್ಲಿ ಹಳ್ಳಿಯವರು ಬೆಳೆದವ್ರನ್ನ ಯಾರನ್ನು ಕಂಪೇರ್ ಮಾಡಿ ನೋಡಿದ್ರೆ ದುರಾದೃಷ್ಟ. ಇಲ್ಲಿ ಸಿಟಿಯಲ್ಲಿ ಏನಾಗ್ತದೆ, ವಿಪರೀತ ಬೆಳೆಸಿ ಆಸ್ಪತ್ರೆಗಳು ಸಿಕ್ಕಾಬಟ್ಟೆ ಬರ್ತಾರೆ. ಯಾಕಂದರೆ ಕಾಯಿಲೆಸ್ರೆ ಜಾಸ್ತಿ ಆಗ್ತಿರ್ತಾರೆ. ಹಳ್ಳಿಯಲ್ಲಿ ಆ ವಾತಾವರಣ, ಬೆಳವಣಿಗೆ, ಗಾಳಿ ಮತ್ತು ಹಣ್ಣು ಹಂಪಲುಗೆ ಇದನ್ನು ತರಕಾರಿಗಳನ್ನು ಬಳಸಿಕೊಂಡು ಹೋದರೆ ಅವರಿಗೆ ಮೈಯಲ್ಲೆಲ್ಲ ಪೂರ್ತಿ ಶಕ್ತಿ ಇರ್ತದೆ. ನೋಡ್ಕೊಡ್ರಿ, ನಾನು ಕೃಷಿಯವನಾಗಿದ್ದೇನೆ, ನನಗೂ ಗೊತ್ತು ಇದರ ಬಗ್ಗೆ, ತಿಳ್ಕೊಂಡಿದ್ದೇನೆ. ಈಗ ಏನಾಗಿದೆ, ನಾನು ಊಟ ಮಾಡಬೇಕಾದ್ರೆ ನಾನು ಭತ್ತ ಬೆಳೆಸ್ತಿದ್ದೆ. ಈ ನೂರಾರು ಅನಾನುಕೂಲಗಳಿಂದ ಅದು ಭತ್ತ ಬೆಳೆಸೋದು ನಿಂತೋಯ್ತು. ಈಗ ನಾನು ದುಡ್ಡಿಗೆ ತೊಗೊಳ್ತಾ ಇದ್ದೇನೆ. ನನ್ನ ಭತ್ತದಲ್ಲೇ ನಾನು ಅಕ್ಕಿ ಮಾಡಿ ಅದನ್ನು ಊಟ ಮಾಡ್ತಿದ್ದೆ. ಊರಲ್ಲಿ ಕಾಫಿ ತೋಟ ಇದೆ, ನಾನು ಅದನ್ನು ನೋಡ್ತೇನೆ. ಅದನ್ನು ಅಷ್ಟೇ, ಅದನ್ನ ಬೆಳವಣಿಗೆಗೆ ದಾರಿ ತೋರಿಸೋದೇ. ಹಣ್ಣು ಹಂಪಲು ಇತ್ತು, ಆರೆಂಜ್ ಅಂತಲ್ಲ ಅದು. ಈಗ ಸರ್ಕಾರ ಅಧಿಕೃತ ಅಂತಿಮ ನೋಟಿಫಿಕೇಶನ್ ಕೊಟ್ಟಿದೆ. ಈಗ ಜಾಯಿಂಟ್ ಪಿಟಿಷನ್ ನ ಹೈಕೋರ್ಟ್ ಮುಂದೆ ಹೋದ್ರೆ ಇದನ್ನ ಇಟ್ಕೊಂಡು ಕಾನೂನಾತ್ಮಕವಾಗಿ ಹೇಗೆ ರೈತರಿಗೆ ಜಯ ಸಿಗುತ್ತೆ ಸರ್? ಅಲ್ಲಿ ಎರಡಿದೆ ಅಮ್ಮ. ಒಂದು, ಕಾನೂನು ಅಸೆಂಬ್ಲಿಯಲ್ಲಿ ಪಾಸಾದ ಆರ್ಡ್ರು ಅಥವಾ ಪಾರ್ಲಿಮೆಂಟಲ್ಲಿ ಪಾಸಾದ ಆರ್ಡ್ರು, ಅದರ ಬಗ್ಗೆ ಡೈರೆಕ್ಟ್ ಆಗಿ ಕೋರ್ಟಿಗೆ ಹೋಗಿ ಇತ್ಯರ್ಥ ಮಾಡೋಕ್ಕಾಗಲ್ಲ. ಸರ್ಕಾರ ಕೆಲವು ನಿಬಂಧನೆಗಳನ್ನು ತಂದು ಅಥವಾ ಅನುಕೂಲ ಅಂತೇಳಿ ಇಂಟ್ರೊಡ್ಯೂಸ್ ಮಾಡಿದ್ದು ಸರಿ ಇದೆಯಾ ಇಲ್ಲ ಅಂತ ಹೇಳೋದನ್ನು ನ್ಯಾಯಾಲಯದ ಮುಂದೆ ಬಂದು ಪರೀಕ್ಷೆ ಮಾಡಿ ಅದರಲ್ಲಿ ಆರ್ಡರ್ ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಕಾನೂನಿಗೆ ಹಕ್ಕಿದೆ ಮಾಡೋದಕ್ಕೆ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇವೆ ನಾವು. ಸಾರ್ವಜನಿಕವಾಗಿ ಅರ್ಜಿಗಳನ್ನು ಹಾಕಿ ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದ ರೈತರ ಜೀವನ ಮತ್ತು ಅವರ ಉಳಿಕೆಯನ್ನು ಇದು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ ಕೇಳ್ಬೋದು. ಈಗ ಇದ್ರಿಗೆ ಸಂಬಂಧಪಟ್ಟ ಹಾಗೆ ಅಧಿವೇಶನದಲ್ಲಿ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಬಿಲ್ ಪಾಸ್ ಆಗಿಲ್ಲ. ಅಲ್ಲಿ ಬದಲಾಗಿ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರದಿಂದ ಅಧಿಕೃತವಾಗಿ. ಆ ನೋಟಿಫಿಕೇಶನ್ ಇಟ್ಕೊಂಡು ಹೈಕೋರ್ಟ್ ಏನಾದ್ರು ಜಾಯಿಂಟ್ ಪಿಟಿಷನ್ ಬರಕ್ ಅವಕಾಶ ಇದೆಯಾ? ನಾನು ಈಗಾಗಲೇ ಹೇಳಿದ ಹಾಗೆ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಪಾಸಾದ ಆರ್ಡ್ರು ಮಾಡಿದರೆ ಒಂದು, ನೋಟಿಫಿಕೇಶನ್ ಯೂಸ್ ಮಾಡ್ತಿರೋದು. ಯಾಕಂದರೆ ಅಲ್ಲಿ ಬಿಲ್ಲೇ ಪಾಸ್ ಆಗಿಲ್ಲ, ಇಲ್ಲಿ ನೋಟಿಫಿಕೇಶನ್ ಇಟ್ಕೊಂಡು ಅದನ್ನೇ ನಾನು ಮೇಲೆ ತಂದು ನಾನು ಹೇಳ್ದಂಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೀನಿ ಅಂತ ಹೇಳೋದು ಸೂಕ್ತ ಅಲ್ಲ. ನ್ಯಾಯಾಲಯ ಅದಕ್ಕೆ ಒಳಗಡೆ ಬರ್ಬಹುದು, ಇಂಟರ್ಫಿಯರ್ ಆಗ್ಬೋದು ಅದ್ರ ಒಳಗೆ. ಎಷ್ಟು ಜನ ಅರ್ಜಿ ಹಾಕ್ಬೇಕಾಗುತ್ತೆ ಸರ್? ಒಟ್ಟಿಗೆ ಸಪರೇಟ್ ಹಾಕಿದ್ರೆ ವರ್ಕ್ ಆಗುತ್ತಾ? ರೈತರು ಎಲ್ಲರೂ ಒಟ್ಟಿಗೆ ಇಲ್ಲ, ಒಂದು ಅಸೋಸಿಯೇಷನ್ ಮಾಡಿ ಹಾಕ್ಬೋದು. ಸಪ್ರೇಟ್ ಅಂದರೆ ಅದಕ್ಕೆ ಮತ್ತೆ ಪುನಃ ಅದಕ್ಕೆ ಕೋರ್ಟ್ ಫೀಸು ಇವು ಕಟ್ಕೊಂಡು ಮಾಡ್ತಾ ಇರೋದೆಲ್ಲ ತಾಪತ್ರೆ ಆಗ್ತದೆ. ಒಂದು ಆರ್ಗನೈಸೇಷನ್ ಮಾಡಿ ಆ ಆರ್ಗನೈಸೇಷನ್ನು ಎಲ್ಲರನ್ನು ಸೇರಿಸ್ಬಿಟ್ಟು ಅದ್ರ ಬಗ್ಗೆ ತಫ್ಸೀಲಾಗಿ ಹೇಳ್ಬೇಕು. ಇರೋ ವಿಚಾರ ಏನು,
ಈ ಕೃಷಿ ಜಾಗವನ್ನು ನಾವು ಉಳಿಸ್ಕೊಳ್ಬೇಕು. ನಾವು ಸರ್ಕಾರ ಅದನ್ನು ತಗೊಂಡು ಟೌನ್ಶಿಪ್ ಮಾಡಬಾರ್ದು. ಅಷ್ಟು ಬಿಟ್ಟರೆ ಬೇರೆ ವಿಚಾರ ಅದರಲ್ಲಿ ನೇರವಾಗಿ ಏನಿಲ್ಲ. ಒಂದು ಎರಡನೇದು ಹಣ ಕೊಡ್ತೇವೆ ಅಂತಲ್ಲಿ ಕೂತಿದ್ದಾರೆ ಭಾಳಷ್ಟು ಜನರಿಗೆ. ಈ ಹಣನ ನಾನು ಈಗಾಗಲೇ ಹೇಳಿದಾಗೆ ಹಣ ಕೊಟ್ಟರೆ ಪಾಪ ಹರಿಜನ ಅಲ್ಲ ಕೃಷಿಯವರಿಗೆ ಹಣ ಕೊಟ್ಟರೆ ಅವರು ಹಣ ತಗೊಂಡು ಕೋಟಿಗಟ್ಟಲನ್ನ ಏನು ಮಾಡಬೇಕು? ಅದನ್ನು ಬೇರೆ ಜಾಗ ತಗೊಳ್ಳಿಕ್ಕೆ ಆಗ್ತದ? ಅಕ್ಕಪಕ್ಕದಲ್ಲಿ ಅಲ್ಲಿ ನೀರಿಲ್ಲ, ವ್ಯವಸ್ಥೆ ಇಲ್ಲ. ಯಾವ ಬೆಂಚ್ಗೆ ಹಾಕೋಬೇಕಾಗುತ್ತೆ ಸರ್ ಇದನ್ನ? ತುಂಬಾ ಫಾಸ್ಟ್ ಟ್ರ್ಯಾಕ್ ತಗೋಬೇಕು ಅಂದ್ರೆ ಫಸ್ಟ್ ಕೋರ್ಟ್ಗೆ ಬರ್ತದೆ, ಚೀಫ್ ಜಸ್ಟಿಸ್ ಇರೋ ಕೋರ್ಟ್ಗೆ ಆರ್ಡಿನರಿ ಬರ್ತದೆ, ಅವ್ರ ಮುಂದೆ ಬರ್ತದೆ, ಇಬ್ಬರು ಜಡ್ಜ್ಗಳ ಮುಂದೆ ಬರ್ತದೆ. ಅದು ಅಲ್ಲಿಂದ ಅವರು ಪರಿಶೀಲನೆ ಮಾಡಿ ಇನ್ನೂ ಬೇಕು ಅಂದರೆ ಆ ಜಡ್ಜ್ಗಳೇ ಇನ್ನೊಬ್ಬ ಜಡ್ಜನ್ನು ಇಟ್ಕೊಂಡು 3 ಜನ ಜಡ್ಜ್ಗಳ ಮುಂದೆನೂ ತರೋ ಅವಕಾಶ ಚೀಫ್ ಜಸ್ಟಿಸ್ಗೆ ಇದೆ. ಚೀಫ್ ಜಸ್ಟಿಸ್ ಮುಂದ್ಗಡೆ ಹಾಕ್ಬೇಕು ಅದನ್ನು ಫಸ್ಟ್. ಯಾವ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸರ್? ಅದೇಳಿ PIL ಅಂತಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ ಹೇಳಿದ್ದೇನೆ, ಅದರಲ್ಲಿ ಹಾಕಬೇಕು. ಯಾಕಂದ್ರೆ ಇದನ್ನ ಮಾಡಿದರೆ ಜನರಿಗೆ ಅನಾನುಕೂಲ ಆಗ್ತದೆ ಹೊರತು ಅನುಕೂಲ ಆಗೋದಿಲ್ಲ. ಈ ಕಾರಣಗಳಿಂದ ಅಂತೇಳಿ ಅದನ್ನ ನಾವು ಕೋರ್ಟಿಗೆ ಸ್ಯಾಟಿಸ್ಫೈ ಮಾಡಬೇಕಾಗ್ತದೆ. ಸರ್, ಇದ್ರಲ್ಲಿ ರೈತರದೊಂದು ಆತಂಕ ಇದೆ. ಯಾವಾಗ ಇದು ಕೋಟಿ ಬೆಲೆ ಬಾಳುತ್ತೆ ಅಂತ ಅನ್ಸುತ್ತೆ. ವಕೀಲರ ವರ್ಗಗಳಲ್ಲೂ ಕೆಲವರು ಮಾತ್ರ, ವಕೀಲರದ ವರ್ಗದಲ್ಲೂ ಸಹ ಕೋಟಿ ಲೆಕ್ಕದಲ್ಲಿ ಆಸೆ ಪಡ್ತಿದ್ದಾರೆ. ಫೀಸ್ ಕಟ್ಟೋದು ಸಹ ಮುಂದೆ ಕಷ್ಟ ಆಗ್ಬೋದು ಅಂತ ಭಯ ಇದೆ. ಆಕ್ಚುಲಿ ಇಂಥ ಕೇಸ್ಗಳಿಗೆ ಎಷ್ಟು ಫೀಸ್ ಆಗ್ಬೋದು ಸರ್? 1,000 ರೈತರು ಒಟ್ಟಿಗೆ ಬಂದು ನಾನು ಪಿಟಿಷನ್ ಫೈಲ್ ಮಾಡ್ತೀನಿ ಅಂದ್ರೆ ಎಷ್ಟಾಗ್ಬೋದು? ಅದು ಜನರ ಮಾತುಗಳು ಎಲ್ಲ. ವಕೀಲರ ದುಡ್ಡು ಮಾಡ್ತಾರೆ, ಹಾಗೆ ಫಿಕ್ಸ್ಡ್ ಪ್ರೈಸ್ ಇದೆ. ಆ ದುಡ್ಡು ಅವರ ಪ್ರಾಪರ್ಟಿ ವ್ಯಾಲ್ಯೂ ದುಡ್ಡು ಕಟ್ಟುವಂಥ ಪರಿಸ್ಥಿತಿ ಅಲ್ಲ ಅದು. ಅದರ ಹಕ್ಕನ್ನು ಕೇಳಬೇಕಾದ್ರೆ ಸಿವಿಲ್ ಕೋರ್ಟ್ಗೆ ಹೋದಾಗ ನೀವು ಆ ದುಡ್ಡು ಕಟ್ಟಿ ಹೋಗಿ ಅಂತೇಳಿ. ಇದಕ್ಕೆ ಫಿಕ್ಸ್ಡ್ ದುಡ್ಡಿದೆ, ಅದು ನಾಮಿನಲ್ ಫೀಸ್ ಇದೆ. ಅದರಿಂದ ಲಾಯರ್ಗಳು ಕೇಳ್ತಾರೆ, ಮಾಡ್ತಾರೆ, ಜನ ಸುಮ್ಮನೆ ಹಂಗೆ ಮಾತಾಡ್ತಾರೆ. ಅದು ಸುಳ್ಳು. ಅದು ಆ ರೀತಿ ಇಲ್ಲ. ಫಿಕ್ಸ್ಡ್ ಚಾರ್ಜಸ್ ಇದೆ, ಅದು ಜಾಸ್ತಿ ಏನಿಲ್ಲ, ಅದು ಭಾಳ ಮಿನಿಮಮ್ ಇದೆ. ಅದರಲ್ಲಿ ಮಾಡ್ಕೊಳ್ಬೋದು. 1000 ಒಳಗಡೆ ಆಗಿದ್ರು ಆಗುವ ಸಾಧ್ಯತೆ ಇದೆ. 1000 ಒಳಗಡೆ ಇಷ್ಟು ಜನ ಸೇರಿ ಜಾಯಿಂಟ್ ಪಿಟಿಷನ್ ಹಾಕ್ಬೋದು. ಹಾಗಾದ್ರೆ ಅಸೋಸಿಯೇಷನ್ ಮಾಡ್ಕೊಂಡು ಅದಕ್ಕೆ ಎರಡು ಹೇಳಿದೆ. ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಹಾಕೊಂಡು ಹೋದರೆ 1000 ಜನ ಆಗೋಗ್ಬಿಡ್ತಾರೆ. ಅದಕ್ಕೊಂದು ಅಸೋಸಿಯೇಷನ್ ಥರ ಮಾಡಿಕೊಂಡು ಆ ಅಸೋಸಿಯೇಷನ್ ಸೆಕ್ರೆಟರಿನೋ ಪ್ರೆಸಿಡೆಂಟೋ ನ್ಯಾಯಾಲಯದ ಮುಂದೆ ಬಂದು ಅರ್ಜಿ ಹಾಕಿ ಇಷ್ಟು ಜನ ಕೃಷಿಕರು ಇದರ ಸದಸ್ಯರಾಗಿದ್ದಾರೆ, ನಾವು ಅದೊಂದು ಆರ್ಗನೈಸೇಷನ್ ಮಾಡಿದ್ವಿ, ಅದನ್ನು ರಿಜಿಸ್ಟರ್ ಮಾಡಬೇಕು. ಅದನ್ನು ರಿಜಿಸ್ಟರ್ ಸೊಸೈಟಿಯಲ್ಲಿ ಹೋಗಿ ಅದನ್ನು ರಿಜಿಸ್ಟರ್ ಮಾಡಿ ನ್ಯಾಯಾಲಯಕ್ಕೆ ತರಬೇಕು. ಸುಮ್ಮನೆ ಯಾರಾದ್ರೂ ಹೇಳಿದ್ರೆ ತಪ್ಪು ಭಾವನೆ ಅವರಿಗೆ ಹೇಳಿ ಈ ರೀತಿ ಮಾಡಿಕೂಡ್ದು. ಲಾಯರ್ಗಳು ದುಡ್ಡು ಕೇಳಿದ್ರು ಇದಕ್ಕೆ ಇಷ್ಟು ಕೋಟಿಗಳು ಕೊಡಬೇಕು ಅಂತ ಕೇಳ್ತಾರೆ ಅಂತ ಹೇಳಿದೆಲ್ಲ ಸುಳ್ಳು. ಅದರಿಂದ ಅದನ್ನ ಜನ ತಿಳುವಳಿಕೆಲ್ಲದೆ ಈ ರೀತಿಯೆಲ್ಲ ಮಾತಾಡ್ತಿರ್ತಾರೆ. ಅದಕ್ಕೆ ಅದರ ವಿಚಾರದಲ್ಲಿ ಹೇಳ್ತಿದ್ದೀನಿ ಸರ್. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ನಿಮ್ಮ ಅನುಭವದ ಪ್ರಕಾರ ರೈತ ಪರ ಆಗುತ್ತಾ, ಸರ್ಕಾರದ ಪರ ಆಗುತ್ತಾ? ಅಲ್ಲ, ಈಗ ನಾವು ಏನು ವಿಚಾರಗಳನ್ನ ನ್ಯಾಯಾಲಯದ ಮುಂದ್ಗಡೆ ಇಡ್ತೇವೆ ಅಂತ ಹೇಳೋದು ಪ್ರಾಮುಖ್ಯ. ಹೇಗೆ ಏನು ಇದರಿಂದ ಅನುಕೂಲ ಏನು ಅನಾನುಕೂಲ ಏನು ಅಂತ. ಅನುಕೂಲಗಳನ್ನ ಸರ್ಕಾರದ ಕಡೆಯಿಂದ ವಕೀಲರು ಹೇಳ್ತಾರೆ, ಅನಾನುಕೂಲಗಳಿಂದ ರೈತರ ಪರ ಇರುವ ವಕೀಲರು ಅದನ್ನು ಹೇಳ್ತಿದ್ದಾರೆ, ಅದನ್ನು ಮಾಡಬಾರ್ದು ಅಂತ. ಈಗಾಗಲೇ ನನಗೆ ಹೊಸದೊಂದು ಕೇಸು ಬಂತು. ಮಾರ್ಕೆಟ್ನಲ್ಲಿ, ಸಿಟಿ ಮಾರ್ಕೆಟ್ಲಿ 1 ಕಿಲೋಮೀಟರ್ ಹತ್ರದಿಂದ ತರಕಾರಿಗಳನ್ನ ಒಳಗಡೆ ತಗೊಂಡು ಬರ್ಲಿಕ್ಕೆ ಆಗಲ್ಲ, ಮತ್ತೆ ತಲೆ ಹೊತ್ಕೊಂಡು ಬರಬೇಕು ಅಂತ ನಾನು ಬಂದು ಮಾತಾಡಿದೆ ಅದ್ರ ಬಗ್ಗೆ. ಅಲ್ಲಿ ಎಷ್ಟು ಜನ ಎತ್ಕೊಂಡು ಬರ್ಲಿಕ್ಕೆ ಆಗ್ತದೆ ಲಗೇಜ್ಗಳನ್ನು? ಅಲ್ಲಿ ಮತ್ತೆ ಒಳಗಡೆ ಕಾರ್ ಪಾರ್ಕ್ ಮಾಡಿದರೆ ಅದಕ್ಕೆ ಇಷ್ಟು ದುಡ್ಡು ಅಂತ ಮಾಡಿ ಪ್ರೈವೇಟ್ನವರಿಗೆ ಅದನ್ನು ಆರ್ಗನೈಸ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ಕೆಲವು ವಿಚಾರಗಳನ್ನು ತಗೊಂಡ್ರೆ ಜನರ ಉದ್ಧಾರಕ್ಕೆ ಮಾಡ್ತಾರಾ ಅಥವಾ ಬೇರೆ ಏನಾದ್ರು ತಲೆಯಲ್ಲಿ ಇದೆಯಾ ಅಂತ ಹೇಳಿ ವಿಚಾರ. ಸರ್, ಸರ್ಕಾರದ ಪರ ನೋಡೋದಾದ್ರೆ ಇಡೀ ಪ್ರಪಂಚದಲ್ಲೇ ಮೊದಲ IT ಸಿಟಿಯನ್ನ ಮಾಡ್ತಾ ಇದೀವಿ, AI ಸಿಟಿಯನ್ನ ಮಾಡ್ತಾ ಇದೀವಿ, ಡೆವಲಪ್ಡ್ ಮಾಡ್ತಿದೀವಿ ಅಂತ ಅವ್ರ ವಾದ. ರೈತರ ಪರ ನೀವು ತಗೊಂಡ್ರೆ ಲಕ್ಷಾಂತರ ಮರಗಳು ನಾಶವಾಗುತ್ತೆ, ಜಾನುವಾರುಗಳ ಬದುಕು ಬೀದಿಗೆ ಬರುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ. ಸೊ ಸರ್ಕಾರದ ವಾದ ಇದಾಗಿದ್ದು, ರೈತರ ವಾದ ಇದಾಗಿದ್ರೆ ಇದಕ್ಕೇನಾದ್ರು ಸ್ಟೇ ಸಿಗುವಂತಹದ್ದು ಬೇರೆ ಏನಾಗಬಹುದು ಲೀಗಲ್ ಆಸ್ಪೆಕ್ಟ್ಸ್? ಈಗ ನೋಡಿ, ಸರ್ಕಾರ ಆ ಫ್ಯಾಕ್ಟ್ರಿ ಬೆಳೆಸ್ಬೇಕು, ಟೌನ್ಶಿಪ್ ಬೆಳೆಸ್ಬೇಕು ಅಂತ ಕೂತಿದ್ದಾರೆ. ಅದರಿಂದ ಏನು ಕಮರ್ಷಿಯಲೈಸೇಷನ್ಗೆ ಅದಕ್ಕೆ ಒಂದು ದಾರಿ ಆಗ್ತದೆ. ರೈತರು ತನ್ನ ಬೆಳೆಸಿದ ಬೆಳೆಗಳನ್ನು ಉದ್ಧಾರ ಮಾಡ್ಕೊಂಡು ಹೋಗ್ಬೇಕು, ನಮ್ಮ ಸಂಸಾರ ನಾವು ನೋಡ್ಕೊಳ್ಬೇಕು, ವಾತಾವರಣ ಇರಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಈಗ ನನಗೆ ಈಗಾಗಲೇ ಹೇಳಿದಾಗೆ ಈ ತರಕಾರಿಗಳು ಬೆಳೆಸೋದ್ರಲ್ಲಿ ರಾಸಾಯನಿಕ ಮಿಕ್ಸ್ ಮಾಡಿ ಈಗ ಹಣ್ಣು ಇಂಜೆಕ್ಷನ್ ಕೊಟ್ಟಿದ್ದಾರೆ ಸಾಕಷ್ಟು. ಇದರಲ್ಲಿ ಹಣ್ಣುಗಳಲ್ಲಿ ಕೊಟ್ಟು ಜನ ಸತ್ತಿದ್ದು ಇದೆ, ಆಸ್ಪತ್ರೆಯಲ್ಲಿ ಇದೇ ಆಗಿದ್ದಾರೆ. ಈ ಕಮರ್ಷಿಯಲೈಸೇಷನ್ ಜಾಸ್ತಿ ಮಾಡಷ್ಟು ಹೋದಲ್ಲಿ ನಮ್ಮಲ್ಲಿ ಇಂಪ್ರೂವ್ ಆಗೋದು ಏನು ಅಂದರೆ ಆಸ್ಪತ್ರೆಗಳು. ಯಾಕಂದರೆ ಅಲ್ಲಿ ಬಳಸೋದು ಊಟ ತಿಂಡಿ ಇದೆಲ್ಲ ಬಳಸ್ಕೊಳ್ತೀವಲ್ಲ ನಾವು, ಎಲ್ಲ ಆರ್ಟಿಫಿಷಿಯಲ್ಲು. ಬೇಕಾದಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ. ಕಾನೂನಿನ ಒಲವು ತಂತ್ರಜ್ಞಾನದ ಬೆಳವಣಿಗೆ ಕಡೆಗೋ, ವಾತಾವರಣ ಹವಾಮಾನವನ್ನ ಉಳಿಸುವ ಕಡೆಯೋ? ಹವಾಮಾನ ಉಳಿಸುವ ಕಡೆಗೆ.
ತಂತ್ರಜ್ಞಾನ ಅಂದರೆ ಇದನ್ನ ಈಗ ಉದಾಹರಣೆಗೆ ನಮ್ಮ ಮೊಬೈಲು ಐಪ್ಯಾಡು ಅವೆಲ್ಲ ಯೂಸ್ ಮಾಡ್ತಾರಲ್ಲ, ಅದೊಂದು ವಿಚಾರ ಬೇರೆ. ನಾನು ಹೇಳ್ತಿರೋದು ಈ ಅಗ್ರಿಗೇಷನ್ ನಾವು ಎಲ್ಲ ಎತ್ತಿ ಹೊರಗಡೆ ಹಾಕ್ಬೇಡ, ಏನಾಗ್ತದೆ? ಊಟ ತಿಂಡಿ ಎಲ್ಲ ನಾವು ಆಮದು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಈಗ ಆ ಪರಿಸ್ಥಿತಿಯಲ್ಲಿ ನಾವು ಅಷ್ಟು ಮಟ್ಟಿಗೆ ನಾವು ಇದ್ದೇವೆ. ಈವನ್ ಭಾರತದಲ್ಲಿ, ನಾನು ಕರ್ನಾಟಕ ಮಾತ್ರ ಹೇಳ್ತಾ ಇಲ್ಲ, ಅದೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸರ್ಕಾರ ಕೈಯಲ್ಲಿ ಇದೆ. ನಾನು ಹೇಳಿದಿಲ್ಲ, ನಮ್ಮ ವಿಶ್ವವಿದ್ಯಾಲಯ GKVKಯಲ್ಲಿ ರಿಸರ್ಚ್ ಮಾಡಿ ಎಂತೆಂಥ ಇದನ್ನು ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದಾರೆ ಅಂದರೆ, ಅದನ್ನು ಜಮೀನಿಗೆ ಬಳಸಿದ್ರೆ ಆ ಜಮೀನಲ್ಲಿ ಇರೋದ್ರ ಡಬಲ್ ಉತ್ಪತ್ತಿ ಆಗ್ತದೆ. ತೆಂಗಿನ ಮರ, ಈಗ ಮರ ಹತ್ತಿ ಕುಯ್ಯೋಲಿಕ್ಕೆ ಜನ ಸಿಗೋದು ಭಾಳ ಕಷ್ಟ. ನಿಂತುಕೊಂಡು ಕುಯ್ಯುವಂಥ ತೆಂಗಿನ ಮರಗಳನ್ನು ಬೆಳೆಸಿದ್ದಾರೆ. ಹಣ್ಣುಗಳು, ಆ್ಯಪಲ್ಗಳು ನೀವು ಕೇಳಿದಿರಿ, ಶ್ರೀನಗರ ಬಿಟ್ಟರೆ ಇಲ್ಲಿ ಸಿಕ್ಕಲ್ಲ ಅಂತ. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಆ್ಯಪಲ್ ಎಕರೆಗಳನ್ನು ಬೆಳೆಸ್ಕೊಂಡಿದ್ದಾರೆ. ಸರ್, ಬಿಡದಿ ರೈತರು ತಮ್ಮ ಕಾನೂನು ಸಲಹೆಗಾಗಿ ನಮ್ಮನ್ನು ಸಂಪರ್ಕಿಸ್ತೀವಿ ಅಂತ ಹೇಳಿದ್ರೆ ಮಾರ್ಗದರ್ಶನ ಮಾಡ್ಬೋದಾ ಸರ್? ಖಂಡಿತ, ಯಾವಾಗಲೂ ನಾನು ತಯಾರಾಗಿದ್ದೀನಿ. ಯಾಕೆ ನಾನೇ ಹೇಳಿದ್ದೇನೆ, ನಾನು ಒಬ್ಬ ಕೃಷಿಕನೇ. ನಾನೇನು ಸಿಟಿಯಿಂದ ಬೆಳೆದು ಸಿಟಿಯಲ್ಲಿ ನಾನು ಉದ್ಯೋಗದಲ್ಲಿ ಇಲ್ಲಿ ಬಂದು ನಾನು ಇದ್ದೇನೆ ಹೊರತು, ಬಂದಾಗ ರಕ್ಷಣೆ ಮಾಡೋದಿದೆಯಲ್ಲ ಕೃಷಿಕರನ್ನು, ಅದು ಪ್ರಾಮುಖ್ಯವಾಗಿ ಮಾಡಬೇಕು. 2 ರೀಸನಿಂದ ಅವರು ಬೆಳೆ ಬೆಳೆಸೋದನ್ನು ಸುಧಾರಣೆ ಮಾಡ್ಕೊಂಡು ಬರೋದು. ಎರಡನೇದು, ಅವರು ಈ ಜೀವ ನಡೆಸ್ತಾರಲ್ಲ, ಹ್ಯಾಪಿನೆಸ್, ಹೆಲ್ದಿ ದೇಹದಲ್ಲೂ ಅಷ್ಟೇ, ಒಳ್ಳೆ ವಾತಾವರಣ ಇರ್ತದೆ, ಒಳ್ಳೆ ಬೆಳೆ ತಿಂತಾರೆ, ಜೀವದಲ್ಲಿ ಭಾಳಷ್ಟು ವರ್ಷ ಜೀವನದಲ್ಲಿ ನಡ್ಸ್ಕೊಳ್ಳೋಕ್ಕೂ ತಾಕತ್ತಾಗ್ತದೆ. ಅದೇ ರೀತಿ ಬಾಕಿ ಮಕ್ಕಳನ್ನು ಬೆಳೆಸ್ಕೊಂಡು ಬರ್ತಾರೆ. ಅವರು ವಿದ್ಯಾಭ್ಯಾಸ ಮಾಡಲಿ, ಬೇಡ ಅಂತ ಹೇಳ್ತಿಲ್ಲ, ತಡೆ ಹಿಡಿಬೇಕು ಅಂತಿದ್ದು ನಾವು ನೋಡ್ತಾ ಇದ್ದೇವಲ್ಲ. ಅದೇ ಹೇಳಿದಿನ, ಈಗ ಕೊಡಗಿನಲ್ಲೂ ಅಷ್ಟೇ, ಕೊಡಗಿನಲ್ಲಿ ಅಂಥ ವ್ಯವಸ್ಥೆಗಳಿತ್ತು. ಕಾಫಿ ತೋಟ ಎಲ್ಲ ಭಾಳ ಬೆಳವಣಿಗೆ. ಎಷ್ಟು ಕಾಫಿ ತೋಟಗಳು ಈಗ ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ತಾಪತ್ರೆಗಳಿದೆ, ಮಕ್ಕಳಿಗೆಲ್ಲ ಡಿವೈಡ್ ಆಗ್ತದೆ. ಆಗ ಅವ್ರು ಹಂಚ್ಕೊಂಡು ಬಂದಾಗ ಅವರವರ ಜಾಗನ ಅವ್ರು ಬೆಳೆಸ್ಕೊಳ್ಬೇಕು. ಅದೇ ರೀತಿ ಇಲ್ಲೂ ಅಷ್ಟೇ. ಅದಕ್ಕೆ ಬ್ಯಾರನ್ ಲ್ಯಾಂಡ್ ಇದೆಯಲ್ಲ, ವೇಸ್ಟ್ ಲ್ಯಾಂಡ್, ಅದನ್ನು ಯೂಟಿಲೈಸ್ ಮಾಡೋದು ಹೇಗೆ ಅಂತ ಹೇಳೋದನ್ನು ಕಲಿಬೇಕು. ಅದನ್ನು ಬಳಸಿದಾಗ ಏನಾಗ್ತದೆ, ಕೃಷಿ ಉಳಿತದೆ. ಈ ವೇಸ್ಟ್ ಲ್ಯಾಂಡ್ ಅಂತಲ್ಲ, ಬ್ಯಾರನ್ ಲ್ಯಾಂಡ್, ಅದು ಬೆಳೀತದೆ. ಅದಕ್ಕೆ ಬೆಳಗ್ಗೆ ಅವಕಾಶ ಆಗ್ತದೆ. ಧನ್ಯವಾದ ಸರ್.